ಇನ್ನು ರಾತ್ರೋರಾತ್ರಿ ಈಗ ಡ್ರೋನ್ ಪ್ರತಾಪ್ ಅವ್ರನ್ನ ಈಗ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಮೊನ್ನೆ ಮಾಡಿದಂಥ ಸೋಡಿಯಂನಲ್ಲಿ ಮಾಡಿದಂಥ ಪ್ರಯೋಗ ಇವತ್ತು ದೊಡ್ಡ ಮಟ್ಟಿಗೆ ಸಮಸ್ಯೆ ಉಂಟಾಗಿದೆ. ಈಗ ಡ್ರೋನ್ ಪ್ರತಾಪ್ ಅವ್ರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಇವತ್ತು ಸ್ಥಳ ಮಾಜರು ತುಮಕೂರಿನಲ್ಲಿ ಈಗ ಮಾಡಲಾಗಿದೆ. ಇದು ತುಮಕೂರಿನಲ್ಲಿ ಸ್ಥಳ ಮಾಜರು ಕೂಡ ಮಾಡಿಸಿದ ಪೊಲೀಸರು ಈಗ ನ್ಯಾಯಾಧೀಶ ಮುಂದೆ ಕೂಡ ನಿಲ್ಲಿಸಲಿದ್ದಾರೆ. ನಂತರ ಜೈಲಿಗೆ ಕೂಡ ಕಳಿಸಲಿದ್ದಾರೆ ಅಂತ ಹೇಳಲಾಗುತ್ತೆ. ಸದ್ಯ 14 ದಿನ ನ್ಯಾಯಾಂಗ ಬಂಧನ ಕೊಡ್ಬೋದು ಅಂತ ಕೂಡ ಈಗಾಗಲೇ ಅಂದಾಜಿಸಲಾಗಿದೆ. ನಂತರ ಅವರು ಬೇರೆಗೆ ಕೂಡ ಹಾಕಬಹುದು. ಕೃಷಿ ಹೊಂಡದ ಭೂಮಿ ಒಳಗಡೆ ಇದ್ದಂಥ ನೀರಿಗೆ, ಅಂದರೆ ಸ್ವಂತವಾಗಿ ಕೃಷಿ ಹೊಂಡ ಮಾಡಿಕೊಂಡಂಥ ನೀರಿಗೆ ನಾನು ಹಾಕಿರೋದು ನಂದು ಏನು ತಪ್ಪು ಮಾಡಿಲ್ಲ, ಅಲ್ಲಿ ಯಾವುದೇ ಜೀವಚರಗಳು ಇಲ್ಲ ಎಂಬ ವಾದವನ್ನು ಈಗ ಡ್ರೋನ್ ಪ್ರತಾಪ್ ಅವರು ಮಾಡ್ಬೋದು ಅಂತ ಕೂಡ ಹೇಳಲಾಗುತ್ತೆ. ಆದರೆ ಪರಿಸರವಾದಿಗಳು ನೀರಿನ ಜಲಚರಗಳಿಗೆಲ್ಲ ತೊಂದರೆ ಆಗುತ್ತೆ, ಹಾಗೆ ಪ್ರಕೃತಿ ಕೂಡ ಇದು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲ, ಸೋಡಿಯಂನಿಂದ ಈಗ ಆಗುತ್ತೆ ಎಂಬುದನ್ನು ಸಮಾಜಕ್ಕೆ ಹೇಳ್ಕೊಟ್ಟು ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು ಅಂತ ಹೇಳಿ ಎಲ್ಲ ರೀತಿಯ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿದಂಥ ಪರಿಸರವಾದಿಗಳು ಇವ್ರ ಮೇಲೆ FIR ಕೂಡ ದಾಖಲಿಸಿದ್ದಾರೆ. ಅದರ ಪರಿಣಾಮವಾಗಿ ಡ್ರೋನ್ ಪ್ರತಾಪ್ ಅವರನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತದೆ.